ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತ್ ಯಾವ ರೀತಿ ಅಳತೆ ಮಾಡೋದು ಮತ್ತು ಬಾಡಿ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ ಲೆಂತ್ ಎಷ್ಟು ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಬ್ಲೌಸ್ ಲೆಂತ್ ಎಷ್ಟು ತಗೋಬೇಕು ಅನ್ನೋದನ್ನು ನಾನು ಒಂದಿಲ್ಲಿ ನಿಮಗೆ ಚಾರ್ಟ್ ಕೊಡ್ತೀನಿ. ಆ ಚಾರ್ಟ್ ಪ್ರಕಾರ ನೀವು ಬ್ಲೌಸ್ ಲೆಂತ್ ಇಟ್ಟು ಆರಾಮಾಗಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಬೋದು. ಮತ್ತು ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಹೊಸದಾಗಿ ಟೈಲರಿಂಗ್ ಕಲಿಯೋರು ಮತ್ತು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಮತ್ತೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲೇದಾಗಿ ನಾನಿಲ್ಲಿ ಅಳತೆ ಬ್ಲೌಸ್ನಲ್ಲಿ ಯಾವ ರೀತಿ ಬ್ಲೌಸ್ ಲೆಂತ್ ಅಳತೆ ಮಾಡಬೇಕನ್ನೋದು ಮೊದಲೇದಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ಇದು ನನ್ನ ರೆಡಿ ಬ್ಲೌಸ್ ಇದೆ, ಅಳತೆ ಬ್ಲೌಸ್. ಇದನ್ನು ಇವಾಗ ನಾವು ಅಳತೆ ಮಾಡೋಣ. ಟೇಪನ್ನು ಶೋಲ್ಡ್ರ್ ಪಟ್ಟೆಗಿಟ್ಟು ಮತ್ತು ಬ್ಲೌಸ್ ಎಂಡಿಗೆ ಇಡಬೇಕು ನೋಡಿ. ಈ ರೀತಿ ಸ್ವಲ್ಪ ಜಗ್ಗಿ ಬ್ಲೌಸಲ್ಲಿ ಅಳತೆ ಮಾಡಬೇಕು ನೋಡಿ. ನಂದು ಅಳತೆ ಬ್ಲೌಸು 13 ಇಂಚ್ ಬರ್ತಾಯಿದೆ. 40 ಸೈಜ್ ಪ್ರಕಾರ ಬ್ಲೌಸ್ ಲೆಂತ್ 13 ಇಂಚಿದೆ ನೋಡಿ. ಈ ರೀತಿ ಕರೆಕ್ಟಾಗಿ ನಿಧಾನವಾಗಿ ಅಳತೆ ಮಾಡಬೇಕು. ಬಿಗಿನರ್ಸು ಹೊಸದಾಗಿ ಒಂದು ಅಳತೆ ಬ್ಲೌಸ್ ಅಳತೆ ಮಾಡಬೇಕಾದ್ರೆ ನಿಧಾನವಾಗಿ ಅಳತೆ ಮಾಡಿ. ಒಂದು ಸಲ ಬಿಟ್ಟು 10 ಸಲ ನೀವು ಬ್ಲೌಸನ್ನು ಅಳತೆ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲೌಸ್ ಮಾತ್ರ ಕಟ್ ಮಾಡಿ ಕೆಡಿಸಬಾರ್ದು. ಹಾಗೆ ನಿಮ್ಮ ಕಡೆ ಅಳತೆ ಬ್ಲೌಸ್ ಇಲ್ಲಾಂದರೆ ಆ ಪರ್ಸನ್ ಬಾಡಿ ಚೆಸ್ಟ್ ರೌಂಡನ್ನು ಅಳತೆ ಮಾಡಿ. ಆ ಚೆಸ್ಟ್ ಪ್ರಕಾರ ನೀವು ಇಲ್ಲಿ ಈ ಚಾರ್ಟ್ ಉಪಯೋಗಿಸಿ ಬ್ಲೌಸ್ ಲೆಂತ್ ಮತ್ತು ಮಾರ್ಜಿನ್ ಇಡಬೇಕು. ಮತ್ತು ನಾ ಯಾವ ಚಾರ್ಟ್ ಕೊಡ್ತೇನಲ್ಲ ಆ ಚಾರ್ಟ್ನೆಲ್ಲ ನೀವು ಬುಕ್ಕಿನಲ್ಲಿ ನೀಟಾಗಿ ಬರೆದಿಡಿ. ನಿಮಗೆ ಫ್ಯೂಚರ್ನಲ್ಲಿ ತುಂಬ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಬಾಡಿ ಬ್ಲೌಸ್ ಲೆಂತ್ ಮೆಜರ್ಮೆಂಟ್ ಚಾರ್ಟ್ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ. ಮೊದಲೇದಾಗಿ ಚೆಸ್ಟ್, ಆನಂತರ ಬ್ಲೌಸ್ ಲೆಂತ್ ಮತ್ತು ಮಾರ್ಜಿನ್. ಎಲ್ಲ ಸೈಜ್ದವರಿಗೂ ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ 1 ಇಂಚ್ ಮಾರ್ಜಿನ್ ತೊಗೋಬೇಕು. ಮೊದಲೇದಾಗಿ 24 ಎದೆ ಸುತ್ತಳತೆ ಇದ್ದವ್ರಿಗೆ ಬ್ಲೌಸ್ ಲೆಂತ್ 11 ಇಂಚ್ ತೊಗೋಬೇಕು, ಮಾರ್ಜಿನ್ 1 ಇಂಚ್. ಮತ್ತು 26 ಇಂಚು ಎದೆ ಸುತ್ತಳತೆ ಇದ್ದವ್ರಿಗೆ ಬ್ಲೌಸ್ ಲೆಂತ್ 11 ಇಂಚ್, ಮಾರ್ಜಿನ್ 1 ಇಂಚ್ ತೊಗೋಬೇಕು. ಹಾಗೆ 28 ಚೆಸ್ಟ್ ಇದ್ದವ್ರಿಗೆ 12 ಇಂಚ್ ಬ್ಲೌಸ್ ಲೆಂತ್, ಮಾರ್ಜಿನ್ 1 ಇಂಚ್ ತೊಗೋಬೇಕು. ಹಾಗೆ 30 ಇಂಚ್ ಚೆಸ್ಟ್ ಇದ್ದವ್ರಿಗೆ 13 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು ಮತ್ತು 1 ಇಂಚ್ ಮಾರ್ಜಿನ್ ತೊಗೋಬೇಕು. ಹಾಗೆ 32 ಇಂಚ್ ಚೆಸ್ಟ್ ಇದ್ದವ್ರಿಗೆ 13 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. 34 ಇಂಚ್ದವ್ರಿಗೆ 13 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. 36 ಇದ್ದವ್ರಿಗೆ 13 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. 38 ಇದ್ದವ್ರಿಗೆ 13 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. ಹಾಗೆ 40 ಎದೆ ಸುತ್ತಳತೆ ಇದ್ದವ್ರಿಗೆ 14 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು ಮತ್ತು 1 ಇಂಚ್ ಮಾರ್ಜಿನ್ ತೊಗೋಬೇಕು. 42 ಇಂಚ್ ಚೆಸ್ಟ್ ಇದ್ದವ್ರಿಗೆ 14 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. 44 ಇಂಚ್ ಎದೆ ಸುತ್ತಳತೆ ಇದ್ದವ್ರಿಗೆ 14 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, ಮಾರ್ಜಿನ್ 1 ಇಂಚ್ ತೊಗೋಬೇಕು. 46 ಎದೆ ಸುತ್ತಳತೆ ಇದ್ದವ್ರಿಗೆ 14 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. 48 ಇಂಚ್ ಎದೆ ಸುತ್ತಳತೆ ಇದ್ದವ್ರಿಗೆ 15 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು, 1 ಇಂಚ್ ಮಾರ್ಜಿನ್ ತೊಗೋಬೇಕು. ಕೊನೆಯದಾಗಿ 50 ಇಂಚ್ ಎದೆ ಸುತ್ತಳತೆ ಇದ್ದವ್ರಿಗೆ 15 ಇಂಚ್ ಬ್ಲೌಸ್ ಲೆಂತ್ ತೊಗೋಬೇಕು ಮತ್ತು ಮಾರ್ಜಿನ್ 1 ಇಂಚ್ ತೊಗೋಬೇಕು. ನೋಡಿದಲ್ಲ ಫ್ರೆಂಡ್ಸ್, ಎಲ್ಲ ರೀತಿಯ ಎದೆ ಸುತ್ತಳತೆ ಇದ್ದವ್ರಿಗೆ ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕಂತ ನಾನು ನಿಮಗೆ ಚಾರ್ಟ್ ಮುಖಾಂತರ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.